ಲೋಮಶತನ ಲೇಪ ಎಂಬುದು ಆಯುರ್ವೇದದಲ್ಲಿ ಹಳೆಯ ಕಾಲದಿಂದಲೂ ಬಳಸುತ್ತಾ ಬಂದಿರುವ ಒಂದು ರೀತಿಯ ಕೂದಲು ತೆಗೆಯುವ ಪೇಸ್ಟ್. ಇದನ್ನು ಮುಖ್ಯವಾಗಿ ಅನಗತ್ಯ ಕೂದಲನ್ನು ತೆಗೆಯಲು ಬಳಸುತ್ತಾರೆ. ಲೋಮಶತನ ಲೇಪ ಏನು ಮಾಡುತ್ತದೆ? ಕೂದಲು ತೆಗೆಯುವುದು. ಇದು ಮೂಲತಃ ಕೂದಲಿನ ಬುಡವನ್ನು ದುರ್ಬಲಗೊಳಿಸಿ ಕೂದಲನ್ನು ಬೇರು ಸಮೇತ ತೆಗೆಯುವ ಕೆಲಸ ಮಾಡುತ್ತದೆ. ಚರ್ಮವನ್ನು ಮೃದುಗೊಳಿಸುವುದು. ಲೇಪದಲ್ಲಿರುವ ಕೆಲವು ಘಟಕಗಳು ಚರ್ಮವನ್ನು ಮೃದುಗೊಳಿಸುತ್ತವೆ. ಲೋಮಶತನ ಲೇಪದಲ್ಲಿ ಬಳಸುವ ಮುಖ್ಯ ಘಟಕಗಳು: ಹರತಾಳ ವರ್ಪಿಮೆಂಟ್, ಇದು ಕೂದಲನ್ನು ತೆಗೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶಂಖಭಸ್ಮ, ಇದು ಚರ್ಮಕ್ಕೆ ಒಳ್ಳೆಯದು ಮತ್ತು ಕೂದಲು ತೆಗೆಯುವ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಸುಧಾ, ಇದು ಚರ್ಮವನ್ನು ತಂಪಾಗಿಸುತ್ತದೆ ಮತ್ತು ಮೃದುಗೊಳಿಸುತ್ತದೆ. ಲೋಮಶತನ ಲೇಪವನ್ನು ಹೇಗೆ ಬಳಸುವುದು? ಮೊದಲ ಹಂತ, ವ್ಯಾಕ್ಸಿಂಗ್ ಅಥವಾ ಥ್ರೆಡ್ಡಿಂಗ್ ಮೂಲಕ ಅನಗತ್ಯ ಕೂದಲನ್ನು ತೆಗೆಯಿರಿ. ಎರಡನೇ ಹಂತ, ಲೋಮಶತನ ಲೇಪವನ್ನು ನೀರಿನಲ್ಲಿ ಕಲಸಿ ಪೇಸ್ಟ್ ಮಾಡಿ. ಮೂರನೇ ಹಂತ, ಈ ಪೇಸ್ಟ್ ಅನ್ನು ಕೂದಲು ಇರುವ ಭಾಗದಲ್ಲಿ ಸುಮಾರು 1.5 ರಿಂದ 2 ಸೆಂಟಿಮೀಟರ್ ದಪ್ಪದಲ್ಲಿ ಹಚ್ಚಿ 40 ನಿಮಿಷಗಳ ಕಾಲ ಬಿಡಿ. ನಾಲ್ಕನೇ ಹಂತ, ತಣ್ಣೀರಿನಿಂದ ತೊಳೆಯಿರಿ. ಫಲಿತಾಂಶ: 1 ತಿಂಗಳ ನಂತರ ಮತ್ತೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಬೇಕು. ಸುಮಾರು 5 ರಿಂದ 7 ಬಾರಿ ಬಳಸಿದ ನಂತರ ಕೂದಲು ಬೆಳವಣಿಗೆ ನಿಲ್ಲುತ್ತದೆ. ಕೆಲವು ಮುಖ್ಯ ಅಂಶಗಳು: ಈ ಲೇಪವನ್ನು ಬಳಸಿದ ನಂತರ ಕೆಲವರಿಗೆ ಚರ್ಮ ಕೆಂಪಾಗುವುದು ಅಥವಾ ಉರಿಯುವ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಈ ಸಮಸ್ಯೆ ಸುಮಾರು 24 ಗಂಟೆಗಳಲ್ಲಿ ಸ್ವಯಂಚಾಲಿತವಾಗಿ ಮಾಯವಾಗುತ್ತದೆ. ಗಮನಿಸಿ, ಯಾವುದೇ ಹೊಸ ಉತ್ಪನ್ನವನ್ನು ಬಳಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ.